ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಲಟ್ಕನ್ ಹೇಳ್ಕೊಡ್ತಾ ಇದ್ದೀನಿ. ಇದು 4 ಪೀಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದು 4 ಕಡೆ 3 ಇಂಚಿದೆ, ಒಂದೇ ಸಮದಲ್ಲಿದೆ. ಈ ಥರ ಪೀಸಸ್ನ ನೀವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ತೊಗೋಬೇಕಾಗುತ್ತೆ. 3 ಇಂಚು ಅಥವಾ 3.5 ಇಂಚು ತೊಗೋಬೋದು, 4 ಇಂಚು ತೊಗೋಬೋದು. ನಿಮಗೆ ಲಟ್ಕನ್ ಏನಾದರೂ ಒಂದು ಸ್ವಲ್ಪ ದೊಡ್ಡದಾಗಬೇಕು ಅಂದರೆ. ಬ್ಲೌಸ್ ಆದರೆ 3.5 ಇಂಚ್ ತೊಗೊಳ್ಳಿ. ನೀವು ಲೆಹಂಗಾ ಏನಾದರೂ ಸ್ಟಿಚಿಂಗ್ ಮಾಡ್ತೀನಿ ಅಂತ ಅಂದರೆ 4.5 ಇಂಚ್ ತೊಗೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಲೆಹಂಗಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಪೀಸ್ಗಳನ್ನೂ ಕೂಡ ಒಂದೇ ಥರ ಇದೇ ಥರ ಇಟ್ಕೊಂಡು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಈ ಮೇಲ್ಗಡೆ ಸೈಡಾಗಿ ಸ್ವಲ್ಪ ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ಟಿಂಗ್ ಆಯಿತು. ಈ ಥರ ಕಟ್ಟಿಂಗ್ ಆದಮೇಲೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಕೂಡ ಒಟ್ಟಿಗೆ ಇಟ್ಟು ಇದನ್ನು ಹೀಗೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಲ್ಲಿ ಸ್ಟಿಚಿಂಗ್ ಆದಾದಮೇಲೆ ಏನು ಮಾಡಬೇಕು, ಚಿಕ್ಕದಾಗಿ ಸಣ್ಣದಾಗಿ ಕಟ್ ಕೊಟ್ಬಿಟ್ಟು ಇಲ್ಲಿ ಏನು ಮಾಡಬೇಕು, ಡೈರೆಕ್ಟಾಗಿ ಇದನ್ನು ಈ ಥರ ಸೀದಾ ಮಾಡಿಕೊಂಡು 3 ಕಡೆ ನೀಟಾಗಿ ಮತ್ತೊಂದು ಸರಿ ಹೊಲಿಗೆ ಹಾಕೋಬೇಕು. ಎಲ್ಲ ಪೀಸಸ್ನೂ ಕೂಡ ಸೇಮ್ ಇದೇ ರೀತಿ ನೀವು ಹೊಲಿಗೆ ಹಾಕೋಬೇಕು. ನೋಡಿ, ಇಲ್ಲಿ ಈ ಪೀಸು 4 ಪೀಸ್ನ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕೆಳಗಡೆ ಸೈಡ್ ಇಲ್ಲಿ ಮಣಿ ಲೇಸ್ ಉಂಟಲ್ಲ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ಮಣಿ ಲೇಸ್ ಬೇಕು ಅಂದರೆ ಮಣಿ ಲೇಸ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನಾರ್ಮಲ್ ಲೇಸ್ ಬೇಕು ಅಂದರೆ ನಾರ್ಮಲ್ ಲೇಸು ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಪೈಪಿಂಗ್ ಬೇಕು ಅಂದರೆ ಪೈಪಿಂಗ್ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ಈ ಥರ ಆ್ಯಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ಇಷ್ಟು ಚೆನ್ನಾಗಿ ಬರುತ್ತೆ. ಇಷ್ಟಾದಮೇಲೆ ಎಲ್ಲ ಪೀಸು ಕೂಡ ಸೇಮ್ ಇದೇ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನಾನು ಲೈನಿಂಗ್ ಹಾಕಿ ಯಾಕೆ ಇದನ್ನು ಡೈರೆಕ್ಟಾಗಿ ನಾನು ಇದು ಲೈನಿಂಗ್ ಡೈರೆಕ್ಟಾಗೂ ಸ್ಟಿಚಿಂಗ್ ಮಾಡ್ಬೋದಿತ್ತು, ಬಟ್ ಒಂದು ಫಿನಿಶಿಂಗ್ ಅಂತ ಬರುತ್ತೆ. ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಲೈನಿಂಗ್ ಹಾಕ್ಬಿಟ್ಟು ನಾವು ಸ್ಟಿಚಿಂಗ್ ಮಾಡ್ತು ಅಂದರೆ ಚೆನ್ನಾಗಿ ಬರುತ್ತೆ. ಮಂದನೂ ಬರುತ್ತೆ ಬಟ್ಟೆ, ಲಟ್ಕನ್ಗಳು, ಮತ್ತು ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಇಲ್ಲಿ ಡೋರಿನ ಈ ಥರ ಹಾಕ್ಬಿಟ್ಟು ಹೀಗೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ಮಾತ್ರ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಉಳಿದಿದ್ದು ಇಷ್ಟು ಒಂದು ಮಣಿ ಲೇಸ್ ಉಂಟಲ್ಲ ಬಿಡಿಸ್ದು, ಅದು ಇಷ್ಟು ಮಾತ್ರ ಉಳಿದಿತ್ತು. ಅದಕ್ಕೋಸ್ಕರ ಒಂದು ಲಟ್ಕನ್ಗೆ ನಾನು 2 ಪೀಸ್ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ 5 ಹಾಕೋಬೋದು, 6 ಹಾಕೋಬೋದು, ಇಲ್ಲ 2 ಹಾಕೋಬೋದು, ಅಥವಾ 1 ಬೇಕು ಅಂದರೆ 1 ಆದರೂ ಸರಿ ನೀವು ಹಾಕೋಬೋದು. ನೋಡಿ, ಈ ಥರ ಅಳತೆ ಮಾಡ್ಕೊಳ್ಳಿ. ಇದನ್ನು ಈ ಥರ ಉಲ್ಟಾ ತಿರುಗಿಸ್ಕೊಂಡು ಹೀಗೆ ಮತ್ತೊಂದು ಸರಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ನಿಮಗೆ ಯಾವ ಥರ ವಿಡಿಯೋ ಬೇಕೋ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿರೋರು, ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಯಾಕೆ ಅಂತಂದರೆ ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತು ಅಂದರೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ, ಆವಾಗ ವೀಡಿಯೋನ ನೀವು ನೋಡ್ಬೋದು. ಸೇಮ್ ಇದೇ ರೀತಿ ಇದೇ ಪ್ರೊಸೆಸ್ನ ಇದಕ್ಕೂ ಕೂಡ 2 ಕಡೆ ಲಟ್ಕನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕು ಇದೇ ಥರ. ಫ್ರೆಂಡ್ಸ್, ನೋಡಿ, ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ತುಂಬ ಬೇಗ ಕೇವಲ 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ಲಟ್ಕನ್ನು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತೇ ಇದೆಯಲ್ವಾ, ವಿಡಿಯೋಗೆ ಲೈಕ್ ಮಾಡಿ. ಲಾಸ್ಟ್ ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.